ನಮಸ್ಕಾರ ವೀಕ್ಷಕರೇ. ರಾಷ್ಟ್ರ ರಾಜಕೀಯದ ಪಾಲಿಗೆ ನಾಳೆ ಮಹತ್ವದ ದಿನವಾಗಿದೆ. ಪ್ರಮುಖವಾಗಿ ಅತಿದೊಡ್ಡ ರಾಜಕೀಯ ಶಕ್ತಿಯಾಗಿ ಮುನ್ನುಗ್ತಾ ಇರೋ ಬಿಜೆಪಿ ತನ್ನ ವ್ಯಾಪ್ತಿಯನ್ನ ಎಷ್ಟರ ಮಟ್ಟಿಗೆ ಹರಡಿಸಲಿದೆ ಅನ್ನೋ ಕುತೂಹಲ ಹಲವರಲ್ಲಿದೆ. ಈ ಪೈಕಿ ಅತ್ಯಂತ ಕುತೂಹಲ ನಿರೀಕ್ಷೆ ಇರೋದು ಬಂಗಾಳದ ಮೇಲೆ. ಬಂಗಾಳದ ಕುರಿತಂತೆ ಆಲ್ಮೋಸ್ಟ್ ಎಲ್ಲಾ ರೀತಿಯ ವಿಚಾರಗಳನ್ನ ಹಂಚಿಕೊಂಡಿದ್ದೀವಿ. ಆದ್ರೆ ಎಲೆಕ್ಷನ್ ಹೊತ್ತಲ್ಲಿ ರಾಷ್ಟ್ರೀಯ ಮಾಧ್ಯಮವೊಂದು ಸಮೀಕ್ಷೆಗೆ ಹೋಗಿದ್ದಾಗ ಅವರಿಗೆ ಸಿಕ್ಕ ಮಾಹಿತಿಯೊಂದು ಇಡೀ ದೇಶವನ್ನ ಬೆಚ್ಚಿ ಬೀಳಿಸ್ತಾ ಇದೆ. ಇದು ನಿಜವೇ ಆಗಿದ್ರೆ ಇಂಥ ಅಸಹ್ಯದ ಜೀವನವನ್ನ ಯಾರು ಬಾಳಬಾರದು, ಇಂಥ ನಾಯಕರು ಪಾಕಿಸ್ತಾನದಂತ ಶತ್ರು ದೇಶದಲ್ಲೂ ಇರಬಾರದು ಅನ್ನೋ ರೀತಿಯ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸುಮ್ನೆ ಅಲ್ಲ ಮಮತಾರನ್ನ ಜನರು ಕೆಟ್ಟದಾಗಿ ಬೈಯೋದಕ್ಕೆ ಇಂಥ ಸಾವಿರ ಕಾರಣಗಳಿವೆ ಅನ್ನೋದನ್ನ ಹಲವು ಸತ್ಯ ಘಟನೆಗಳು ಹೇಳ್ತಾ ಇವೆ. ಈ ಕೆಟ್ಟ ದ್ವೇಷದ ಕ್ರೂರ ರಾಜಕಾರಣ ಬಂಗಾಳದಲ್ಲಿ ಅಂತ್ಯವಾಗುತ್ತಾ ಮುಂದುವರಿಯುತ್ತಾ ಅನ್ನೋದು ನಾಳೆ ಗೊತ್ತಾಗಲಿದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಕಳೆದ 4 ದಶಕದಲ್ಲಿ ರಾಜಕೀಯವಾಗಿ ಬಂಗಾಳ ಅನ್ನೋ ಪದಕ್ಕೆ ಯಾವ್ದಾದ್ರೂ ಪ್ರಾಸಪದ ಸೂಟ್ ಆಗುತ್ತಾ ಅಂತ ಕೇಳಿದ್ರೆ ಅದನ್ನ ಕರಾಳ ಅಂತ ಹೇಳ್ಬೋದೇನೋ. ಭಾರತದಲ್ಲಿ ಕೆಲ ರಾಜ್ಯಗಳಲ್ಲಿ ಜನರನ್ನ ಹಿಡಿದಿಟ್ಟುಕೊಂಡು ಸತತ ಅಧಿಕಾರ ಹಿಡಿಯುವ ಪ್ರಾದೇಶಿಕ ಪಕ್ಷಗಳ ಪೈಕಿ 90ರಷ್ಟು ಪಕ್ಷಗಳು ಕೇವಲ ಅಧಿಕಾರ ಹಾಗೂ ಹಣವನ್ನ ಕಾನ್ಸಂಟ್ರೇಟ್ ಮಾಡುತ್ತವೆ. ಅಂದ್ರೆ ಅಭಿವೃದ್ಧಿ ಮಾಡದೆ ಜನರಿಗೆ ದ್ರೋಹ ಮಾಡಿದ್ದಕ್ಕೆ ಉದಾಹರಣೆಗಳಿವೆ. ಆದ್ರೆ ಜನರಿಗೆ ಹಿಂಸೆ ನೀಡಿ ಯಾವ ಹಂತಕ್ಕೆ ಬೇಕಾದ್ರೂ ಹೋಗಿ ದೌರ್ಜನ್ಯ ಎಸಗಿ ಮನುಷ್ಯ ರೂಪದ ರಾಕ್ಷಸರಂತೆ ಕಾಡೋ ಪಕ್ಷಗಳು ಯಾವುದು ಇದ್ದಂತಿಲ್ಲ ಅನ್ನೋ ಚರ್ಚೆ ಶುರುವಾದ್ರೆ ಒಂದ್ ನಿಮಿಷ ತಡೀರಿ, ಈ ಲಿಸ್ಟ್ ನಿಂದ ಬಂಗಾಳವನ್ನ ತೆಗೀರಿ ಅಂತ ಹೇಳ್ಬೋದೇನೋ. ಆ ಮಟ್ಟದಲ್ಲಿ ಬಂಗಾಳದ ಕರಾಳತೆಗಳು ಒಂದೊಂದಾಗಿ ಹೊರ ಬೀಳ್ತಾ ಇವೆ. ಚುನಾವಣೆ ಹಿನ್ನೆಲೆ ಒಪಿ ಇಂಡಿಯಾ ಮಾಧ್ಯಮ ಸಂಸ್ಥೆ ಕಡೆಯಿಂದ ಪ್ರತಿನಿಧಿಗಳು ಬಂಗಾಳಕ್ಕೆ ತೆರಳಿರ್ತಾರೆ. ರಾಜಧಾನಿ ಕೋಲ್ಕತಾದಲ್ಲಿ ಜನಾಭಿಪ್ರಾಯ ಪಡೆಯೋದಕ್ಕೆ ಹೋದ್ರೆ ಸಾಕಷ್ಟು ಜನರು ಮಾತಾಡೋದಕ್ಕೆ ರೆಡಿ ಇರೋದಿಲ್ಲ. ಮಾತಾಡೋದಕ್ಕೆ ಇಷ್ಟಪಟ್ಟವರು ಕ್ಯಾಮೆರಾ ಆಫ್ ಮಾಡಿಸಿ ಆಫ್ ದ ರೆಕಾರ್ಡ್ ಸಾಕಷ್ಟು ವಿಚಾರಗಳನ್ನ ಹೇಳ್ತಾರೆ. ಅದರಲ್ಲಿ ಗೊತ್ತಾದ ಅಂಶ ಏನಂದ್ರೆ ಮಮತಾ ಬ್ಯಾನರ್ಜಿ ಕಾಲೇಜು ವಿದ್ಯಾರ್ಥಿಗಳನ್ನು ಬಿಡದೆ ಟಾರ್ಗೆಟ್ ಮಾಡ್ತಾ ಇದ್ರು ಅನ್ನೋದು. ಕೋಲ್ಕತಾದಲ್ಲಿ ಮಾಧ್ಯಮ ಪ್ರತಿನಿಧಿ ಜೊತೆಗೆ ಮಾತನಾಡೋ ಒಬ್ಬ ವಿದ್ಯಾರ್ಥಿನಿ ಮಮತಾ ಬ್ಯಾನರ್ಜಿ ಮಾನಸಿಕ ಸ್ಥಿತಿ ಸರಿಯಿಲ್ಲ, ಹುಚ್ಚರಂತೆ ಆಗಿದ್ದಾರೆ ಅನ್ನೋದನ್ನ ಹೇಳ್ಕೊಂಡಿದ್ದಾರೆ. ಯಾಕೆ ಈ ರೀತಿ ಹೇಳ್ತಾ ಇದ್ದೀರಾ, ಕಾರಣ ಏನು ಅಂತ ಕೇಳಿದ್ದಕ್ಕೆ ಕರಾಳ ಘಟನೆಯೊಂದನ್ನ ವಿವರಿಸ್ತಾ ಹೋಗಿದ್ದಾರೆ. ಒಂದು ಸಲ ಮಮತಾ ಬ್ಯಾನರ್ಜಿ ಕಾರ್ಯಕ್ರಮವೊಂದರ ಹಿನ್ನೆಲೆ ಕೋಲ್ಕತಾದಲ್ಲಿ ಆಕೆ ಓದ್ತಾ ಇದ್ದ ಕಾಲೇಜಿಗೆ ವಿಸಿಟ್ ಕೊಟ್ಟಿರ್ತಾರೆ. ಮಮತಾ ವಿಸಿಟ್ ಕೊಟ್ಟು ಹೋಗಿ ಸ್ವಲ್ಪ ದಿನ ಕಳೆದ ಬಳಿಕ ಸೆಮಿಸ್ಟರ್ ಪರೀಕ್ಷೆ ನಡೆಯುತ್ತೆ. ಆದ್ರೆ ಆ ಪರೀಕ್ಷೆಯಲ್ಲಿ ಒಂದಷ್ಟು ವಿದ್ಯಾರ್ಥಿನಿಯರಿಗೆ ದಿಢೀರಂತ ಮಾರ್ಕ್ಸ್ ಕಡಿಮೆ ಆಗುತ್ತೆ. ಏನಿದು ಹೀಗಾಗಿದೆ ಅಂತ ಹುಡುಕ್ತಾ ಹೋದಾಗ್ಲೇ ಅಸಲಿ ವಿಷಯ ಗೊತ್ತಾಗೋದು. ಮಮತಾ ಕಾಲೇಜ್ ವಿಸಿಟ್ ವೇಳೆ ಅವರು ಭಾಷಣ ಮಾಡ್ತಾ ಇದ್ದಾಗ ಒಂದಷ್ಟು ವಿದ್ಯಾರ್ಥಿಗಳು ಮಧ್ಯೆ ಎದ್ದು ಹೋಗಿದ್ದಾರೆ. ಇದನ್ನ ಗಮನಿಸಿ ಪರ್ಸನಲ್ ಆಗಿ ತೆಗೆದುಕೊಳ್ಳೋ ಮಮತಾ ಆ ವಿದ್ಯಾರ್ಥಿಗಳ ವಿರುದ್ಧ ಸೇಡು ತೀರಿಸಿಕೊಳ್ಳೋದಕ್ಕೆ ಮುಂದಾಗ್ತಾರೆ. ಭಾಷಣ ಮುಗಿಯುವವರೆಗೂ ಆ ಬಗ್ಗೆ ಒಂದೇ ಒಂದು ಮಾತನಾಡದೆ ಕಾರ್ಯಕ್ರಮ ಮುಗಿದ ಬಳಿಕ ಸಂಬಂಧಪಟ್ಟವರ ಬಳಿ ಹೋಗಿ ಯಾರೆಲ್ಲ ವಿದ್ಯಾರ್ಥಿಗಳು ತಾವು ಮಾತಾಡುವಾಗ ಎದ್ದು ಹೋಗಿದ್ರೋ ಅವರೆಲ್ಲರದ್ದು ಅಟೆಂಡೆನ್ಸ್ ಕಟ್ ಮಾಡಿ, ಗೈರಾಗಿದ್ದವರ ಮಾರ್ಕ್ಸ್ ಅನ್ನು ಕೂಡ ಕಟ್ ಮಾಡಿ ಅಂತ ಆರ್ಡರ್ ಕೊಟ್ಟು ಹೋಗಿದ್ದಾರೆ. ಇದರ ಪರಿಣಾಮ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಬಂದಾಗ ಶಾಕ್ ಆಗಿದೆ. ಇದನ್ನ ಬಿಚ್ಚಿಡೋ ವಿದ್ಯಾರ್ಥಿನಿ ಹೇಳೋದು, ನಮ್ಮ ಕಾಲೇಜ್ಗೆ ಯಾರೇ ಬಂದು ಮಾತಾಡಿದ್ರು 5 ನಿಮಿಷ ಫಾರ್ಮಾಲಿಟಿಗೆ ಅಂತ ಕೂತು ನಂತರ ಎದ್ದು ಹೋಗ್ತೀವಿ. ಇದು ಸರ್ವೇ ಸಾಮಾನ್ಯ. ಮಮತಾ ಮಾತಾಡೋವಾಗ್ಲೇ ಎದ್ದು ಹೋಗ್ಬೇಕು ಅನ್ನೋ ಉದ್ದೇಶ ಅಲ್ಲಿ ಯಾರಿಗೂ ಇರ್ಲಿಲ್ಲ. ಆದ್ರೆ ಅವರು ಇದನ್ನ ಈ ರೀತಿ ದ್ವೇಷ ಕಾರೋದಕ್ಕೆ ಬಳಸಿಕೊಂಡ್ರು ಅನ್ನೋದನ್ನ ಹೇಳ್ತಾರೆ. ಇಂಥ ವಿಚಾರಗಳನ್ನ ಕೇಳಿದ್ಮೇಲೆ ಮಮತಾ ವಿರುದ್ಧ ಯಾರಿಗೆ ತಾನೇ ಕೋಪ ಬರೋದಿಲ್ಲ. ಪ್ರತಿನಿತ್ಯ ಪ್ರತಿಯೊಂದು ವಿಚಾರದಲ್ಲೂ ಬರೀ ರಾಜಕೀಯವನ್ನೇ ನೋಡೋ ಮಮತಾ ರಾಜಕೀಯದ ಗಂಧ ಗಾಳಿ ಗೊತ್ತಿಲ್ಲದ ಮಕ್ಕಳನ್ನು ಬಿಡೋದಿಲ್ಲ ಅಂದ್ರೆ ಇಂಥ ಮನಸ್ಥಿತಿಯ ನಾಯಕಿಯಿಂದ ರಾಜ್ಯ ಅಥವಾ ದೇಶ ಉದ್ಧಾರ ಆಗೋದಕ್ಕೆ ಸಾಧ್ಯನಾ ಅನ್ನೋದು ಸಾಮಾನ್ಯ ಪ್ರಶ್ನೆ. ಈ ಹಿಂದೆ ಆಪರೇಷನ್ ಸಿಂಧೂರ್ ಪರವಾಗಿ ಪಾಕಿಸ್ತಾನದ ದುಷ್ಕರ್ಮಿಗಳ ವಿರುದ್ಧ ಪುಣೆಯ ಒಬ್ಬ ಯುವತಿ ಮಾತನಾಡಿದ್ಲು. ಪಾಕಿಸ್ತಾನದ ವಿರುದ್ಧ ಆಕೆ ಹೇಳಿಕೆ ನೀಡಿದ್ರಿಂದ ತಾವು ಪ್ರೀತಿಸೋ ಸಮುದಾಯಕ್ಕೆ ಬೇಜಾರಾಗಿದೆ ಅಂತ ಕೋಲ್ಕತ್ತಾದಿಂದ ಪುಣೆಗೆ ಪೊಲೀಸರನ್ನ ಕಳಿಸಿ ಆ ಯುವತಿಯನ್ನ ಅರೆಸ್ಟ್ ಮಾಡಿಕೊಂಡು ಬಂದಿದ್ದ ಸುದ್ದಿಯನ್ನ ಇಡೀ ದೇಶವೇ ಇನ್ನೂ ಮರೆತಿಲ್ಲ. ಇಂಥ ಮಮತಾ ಬ್ಯಾನರ್ಜಿ ಕಾಲೇಜು ವಿದ್ಯಾರ್ಥಿಗಳನ್ನು ಬಿಡದೆ ಟಾರ್ಗೆಟ್ ಮಾಡೋದ್ರಲ್ಲಿ ಅಚ್ಚರಿ ಇಲ್ಲ ಅನ್ನೋದೇ ಜನರ ಅನಿಸಿಕೆ. ಈ ದ್ವೇಷ ರಾಜಕಾರಣ ಇಲ್ಲಿಗೆ ಮುಗಿಯೋದಿಲ್ಲ. ಎಲೆಕ್ಷನ್ ಹತ್ತಿರ ಆಗ್ತಾ ಹೋದಂತೆ ಇನ್ನಷ್ಟು ಸರ್ವಾಧಿಕಾರಿಯಂತೆ ಆಗಿದ್ದ ಮಮತಾ ಆಕ್ಸಿಸ್ ಮೈ ಇಂಡಿಯಾ ಪತ್ರಕರ್ತರನ್ನ ಅರೆಸ್ಟ್ ಮಾಡಿದ್ದ ಘಟನೆ ಕೂಡ ನಡೆದಿದೆ. ರಾಜ್ಯದಲ್ಲಿ ವಾತಾವರಣ ಹೇಗಿದೆ, ಜನರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಪ್ರತಿನಿಧಿಗಳು ಕೇಳಿದ್ರೆ ಆ ಕುರಿತಂತೆ ಸರ್ವೆ ಹಾಗೂ ವರದಿಗಳು ಮಾಧ್ಯಮದಲ್ಲಿ ಪ್ರಕಟ ಆಗ್ತಾ ಇರುತ್ತೆ. ಅದ್ಯಾವಾಗ ಮಮತಾ ವಿರುದ್ಧ ವ್ಯಾಪಕ ವಿರೋಧ ಇದೆ ಅನ್ನೋದು ಅರ್ಥ ಆಗುತ್ತೋ ಸರ್ವೆಗೆ ಬಂದಿದ್ದವರನ್ನ ಮಮತಾ ಸರ್ಕಾರ ಅರೆಸ್ಟ್ ಮಾಡಿದೆ. ಕೊನೆಗೆ ಅವರನ್ನೆಲ್ಲ ಕಾನೂನು ಪ್ರಕಾರ ಬಿಡಿಸ್ಕೊಂಡು ಬರೋದಕ್ಕೆ ಮಾಧ್ಯಮ ಹರಸಾಹಸ ಪಟ್ಟಿದೆ.
ಸುಮಾರು 21 ದಿನಗಳ ಬಳಿಕ ಹೈಕೋರ್ಟ್ ಕಡೆಯಿಂದ ಬೇಲ್ ಸಿಕ್ತು ಅನ್ನೋದನ್ನ ಮಾಧ್ಯಮ ಸಂದರ್ಶನದಲ್ಲಿ ಮುಖ್ಯಸ್ಥ ಪ್ರದೀಪ್ ಗುಪ್ತಾ ಹೇಳ್ಕೊಂಡಿದ್ದಾರೆ. ಆದ್ರೆ ಇನ್ನೊಂದು ದಿಕ್ಕಲ್ಲಿ ಇದನ್ನೆಲ್ಲ ಕೇಳಿಸ್ಕೊಳ್ತಾ ಇದ್ದ ಪತ್ರಕರ್ತ ರಾಜದೀಪ್ ಸರ್ದೇಸಾಯಿಗೆ ಹೇಗೆ ಪ್ರತಿಕ್ರಿಯೆ ನೀಡಬೇಕು ಅನ್ನೋದೇ ಗೊತ್ತಾಗದೆ ಸೈಲೆಂಟ್ ಮೋಡ್ಗೆ ಹೋಗ್ಬಿಟ್ಟಿದ್ದಾರೆ. ಯಾಕಂದ್ರೆ ಅವರ ಹೆಂಡತಿಯು ತೃಣಮೂಲ ಕಾಂಗ್ರೆಸ್ನ ನಾಯಕಿ. ಇದೆಲ್ಲ ಎಲೆಕ್ಷನ್ಗಿಂತ ಮುಂಚೆ ಆದ್ರೆ ಎರಡನೇ ಹಂತದ ವೋಟಿಂಗ್ ವೇಳೆ ಏನಾಯ್ತು ಅನ್ನೋದನ್ನ ದೇಶವೇ ನೋಡಿದೆ. ಡೈಮಂಡ್ ಹಾರ್ಬರ್ ನಲ್ಲಿ ವೋಟಿಂಗ್ ಹಿಂದಿನ ದಿನ ಮಮತಾ ಅಳಿಯನ ಆಪ್ತ ಜಹಾಂಗೀರ್ ಖಾನ್ ಹಾಗೂ ಆತನ ಗೂಂಡಾಗಳು ಜನರನ್ನ ಹೆದರಿಸಿದ್ದು ದೊಡ್ಡ ಇಶ್ಯೂ ಆಯ್ತು. ಹೆಚ್ಚುವರಿ ಪೊಲೀಸರ ಎಂಟ್ರಿ ಆಯ್ತು. ಇಡೀ ದೇಶದಾದ್ಯಂತ ಇದು ಸುದ್ದಿ ಆಯ್ತು. ಕೊನೆಗೆ ಎಲ್ಲೆಲ್ಲಿ ಎಲೆಕ್ಷನ್ಗೆ ಸಮಸ್ಯೆ ಆಗಿತ್ತೋ ಆ 15 ಬೂತ್ಗಳಲ್ಲಿ ನಿನ್ನೆ ರೀಪೋಲಿಂಗ್ ಕೂಡ ನಡೆದಿದೆ. ಆದ್ರೆ ಅಲ್ಲೂ ಕೂಡ ಗೂಂಡಾಗಳು ಗಲಾಟೆ ಮಾಡಿದ್ದಾರೆ, ಬೆದರಿಸಿದ್ದಾರೆ. ಅಂದ್ರೆ ಇನ್ಯಾವ ಹಂತದ ನಾಯಕಿ ಮಮತಾ ಅನ್ನೋ ಪ್ರಶ್ನೆಯನ್ನ ಎಲ್ಲರೂ ಕೇಳಬೇಕಾಗುತ್ತೆ. ರೀಪೋಲಿಂಗ್ ಹಿಂದಿನ ದಿನವೂ ಬೆದರಿಸೋ ಕೆಲಸ ಆಗಿದೆ ಅಂತ ಗ್ರಾಮಸ್ಥರು ಸಿಎಪಿಎಫ್ ಸಿಬ್ಬಂದಿ ಮುಂದೆ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಯಾವುದೇ ಸಮಸ್ಯೆ ಆಗದಂತೆ ನಾವು ವೋಟ್ ಹಾಕೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಮನವಿ ಮಾಡಿದ್ದಾರೆ. ಆದ್ರೆ ಇಲ್ಲಿ ಗಮನಿಸಬೇಕಾದ ಒಂದು ಅಂಶ ಇದೆ. ಸಮೀಕ್ಷೆ ವೇಳೆಯೂ ಎಲ್ಲಿ ತಮ್ಮ ಅಭಿಪ್ರಾಯವನ್ನ ಹೇಳಿದ್ರೆ ಮಮತಾ ಸೇಡು ತೀರಿಸ್ಕೊಳ್ತಾರೋ ಅಂತ ಹೆದರ್ತಾ ಇದ್ದ ಜನರು ಈ ಬಾರಿ ಒಂದಾಗಿದ್ದಾರೆ. ಯಾವುದೇ ಮುಚ್ಚುಮರೆ ಇಲ್ಲದೆ ಇಂಥ ವ್ಯಕ್ತಿ ಕಡೆಯಿಂದಲೇ ನಮ್ಮ ಮೇಲೆ ಹಲ್ಲೆ ಆಗ್ತಾ ಇದೆ, ಹೆದರಿಸ್ತಾ ಇದ್ದಾರೆ ಅಂತ ಒಗ್ಗಟ್ಟಿನಿಂದ ಬಂದು ಹೇಳ್ತಾ ಇದ್ದಾರೆ. ಮಾಧ್ಯಮದವರ ಮುಂದೆಯೂ ಬಂದು ಮಾತಾಡಿದ್ದಾರೆ. ಸಿಎಪಿಎಫ್ ಸಿಬ್ಬಂದಿ ಬಳಿ ತಮ್ಮ ಬೂತ್ ಪಕ್ಕ ಹೆಚ್ಚುವರಿ ಸೆಕ್ಯೂರಿಟಿ ಕೊಡಿ ಅಂತ ಬೇಡಿಕೆ ಇಟ್ಟಿದ್ದಾರೆ. ಇದು ಬಂಗಾಳ ಬದಲಾವಣೆ ಬಯಸಿದೆ ಅನ್ನೋದರ ಬಲವಾದ ಸಿಗ್ನಲ್ ಅನ್ನ ಕೊಡ್ತಾ ಇದೆ. ವೋಟಿಂಗ್ ಪರ್ಸೆಂಟೇಜ್ ಹೆಚ್ಚಿದಾಗಲೇ ಬದಲಾವಣೆಯ ಸ್ಟ್ರಾಂಗ್ ಗಾಳಿ ಬೀಸ್ತಾ ಇತ್ತು. ಆದ್ರೆ ಈಗ ಇಷ್ಟೆಲ್ಲಾ ಸೆಕ್ಯೂರಿಟಿ ಕೊಟ್ಟಾಗ್ಲೂ ಜನರು ಮನಸ್ಸು ಮಾಡದೇ ಇದ್ರೆ ಮತ್ತೆ ಜೀವನ ಪರ್ಯಂತ ಮಮತಾ ಕೃತ್ಯಗಳಿಗೆ ಬಲಿಯಾಗೋದು ಮ್ಯಾಂಡೇಟ್ ಆಗ್ಬಿಡುತ್ತೆ. ಈ ಬಾರಿ ಬದಲಾವಣೆ ಆಗ್ಲೇಬೇಕು ಅಂತ ಜನರು ರೊಚ್ಚಿಗೆದ್ದಿರೋದು ಪ್ರತಿ ಹಂತದಲ್ಲೂ ಕಾಣಿಸ್ತಾ ಇದೆ. ಡೈಮಂಡ್ ಹಾರ್ಬರ್ ನ ಫಾಲ್ತಾ ಗ್ರಾಮಸ್ಥರು ರೊಚ್ಚಿಗೆದ್ದ ವಿಡಿಯೋ ಈಗ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ. ಅಂದಹಾಗೆ ದಶಕಗಳ ಕಾಲದ ಕ್ರೌರ್ಯಕ್ಕೆ ಉತ್ತರ ನಾಳೆ ಸಿಗ್ತಾ ಇದೆ. ಜನರ ತೀರ್ಪು ಯಾವ ರೀತಿ ಬೇಕಾದರೂ ಬರ್ಬೋದು. ಮಮತಾ ಗೆದ್ರೆ ಅಥವಾ ಸೋತ್ರೆ ಈ ಕ್ರೌರ್ಯಗಳು ಹೇಗಿರುತ್ತೆ ಅನ್ನೋದು ಜನರ ಕುತೂಹಲ. ಅಪ್ಪಿತಪ್ಪಿ ಗೆದ್ರೆ ತಮಗೆ ಯಾವೆಲ್ಲ ಕ್ಷೇತ್ರದಲ್ಲಿ ವೋಟ್ ಕಡಿಮೆ ಬಿದ್ದಿದೆ ಅಥವಾ ಸೋಲಾಗಿದೆ ಅವರೆಲ್ಲರನ್ನೂ ಮಮತಾ ಟಾರ್ಗೆಟ್ ಮಾಡೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಜನ ಹೇಳ್ತಾ ಇದ್ದಾರೆ. ಸೋತ್ರೆ ಸೇಡು ತೀರಿಸಿಕೊಳ್ಳೋ ಸಲುವಾಗಿ ಒಂದಷ್ಟು ಕಡೆಗಳಲ್ಲಿ ಮಮತಾ ಗೂಂಡಾಗಳು ಅಮಾಯಕರ ಮೇಲೆ ಅಟ್ಟಹಾಸ ಮೆರೆಯೋದು ಕನ್ಫರ್ಮ್. ಆದ್ರೆ ಈಗ ಜನರು ಕಾಯ್ತಾ ಇರೋದು ರಿವರ್ಸ್ ಕೌಂಟರ್ಗೆ. ಎಲೆಕ್ಷನ್ ನಲ್ಲಿ ಸೋಲಾಗ್ಲಿ ಅಥವಾ ಗೆಲುವಾಗ್ಲಿ ಮುಂದಿನ 60 ದಿನಗಳ ಕಾಲ ಈ ಸೆಕ್ಯೂರಿಟಿ ಹೀಗೆ ಇರುತ್ತೆ ಅಂತ ಗೃಹ ಸಚಿವ ಅಮಿತ್ ಶಾ ಮಾತು ಕೊಟ್ಟಿದ್ದಾರೆ. ಅಟ್ಟಹಾಸ ಮೆರೆಯೋದಕ್ಕೆ ಬರೋ ದುಷ್ಕರ್ಮಿಗಳನ್ನ ಈ ವೇಳೆ ಹೆಡೆಮುರಿ ಕಟ್ಟಿದ್ರೆ ಕೇಂದ್ರ ಸರ್ಕಾರದ ಮೇಲೆ ಒಂದು ಭಯ ಇರುತ್ತೆ. ಇಲ್ಲ ಅಂದ್ರೆ ಮಮತಾ ಬಂಗಾಳದ ಹಿಂದೂಗಳನ್ನ ಉಳಿಸೋದಿಲ್ಲ ಅನ್ನೋದನ್ನ ಜನರು ನೇರವಾಗಿ ಹೇಳ್ತಾ ಇದ್ದಾರೆ. ದುರಂತ ಏನಂದ್ರೆ ಇಂಥ ಕಥೆಗಳನ್ನ ಸಿನಿಮಾದಲ್ಲಿ ನೋಡಿರ್ತೀವಿ, ಕಥೆಗಳಲ್ಲಿ ಕೇಳಿರ್ತೀವಿ. ಆದ್ರೆ 21ನೇ ಶತಮಾನದಲ್ಲೂ ಇಂಥದ್ದೆಲ್ಲ ಒಂದು ರಾಜ್ಯದಲ್ಲಿ ನಡೀತಾ ಇದೆ ಅಂದ್ರೆ ಅದು ನಿಜಕ್ಕೂ ತಲೆ ತಗ್ಗಿಸೋ ವಿಚಾರ. ಸೋಷಿಯಲ್ ಮೀಡಿಯಾ ಇರದೇ ಇದ್ದಿದ್ರೆ ಅಥವಾ ಮಾಧ್ಯಮಗಳು ವ್ಯಾಪಕವಾಗಿ ಇಲ್ಲದೆ ಇದ್ದಿದ್ರೆ ಇವರೆಲ್ಲ ಇನ್ನೇನೆಲ್ಲಾ ಕೃತ್ಯಗಳನ್ನ ಮಾಡ್ತಾ ಇದ್ರು ಅನ್ನೋದನ್ನ ನೆನೆಸಿಕೊಂಡ್ರೆ ಆತಂಕ ಆಗುತ್ತೆ. ಇಂಥ ವಿಚಾರಗಳನ್ನ ಹಲವು ಕಡೆಗಳಲ್ಲಿ ಕನ್ಫರ್ಮ್ ಮಾಡಿಕೊಂಡ ಬಳಿಕವೇ ಪ್ರತಿ ಶಬ್ದಗಳನ್ನು ಜವಾಬ್ದಾರಿಯಿಂದ ಹೇಳ್ತಾ ಇರೋದು. ಇದೆಲ್ಲವೂ ನಿಜವೇ ಆಗಿದ್ದಿದ್ರೆ ಮಮತಾ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ನಲ್ಲಿ ಹೇಳಿ.